ಟಿ20 ವಿಶ್ವಕಪ್ ಮೆಗಾ ಫೈನಲ್ಗೆ ಕೌಂಟ್ ಡೌನ್. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿಂದು ಬಿಗ್ ಫೈಟ್. ಟೀಂ ಇಂಡಿಯಾಗೆ ಬಲಿಷ್ಠ ನ್ಯೂಜಿಲೆಂಡ್ ಪಡೆಯ ಸವಾಲ್. ಟೀಂ ಇಂಡಿಯಾ ಕಪ್ ಗೆಲ್ಲಲಿ ಎಂದು ಅಭಿಮಾನಿಗಳ ಪ್ರಾರ್ಥನೆ. ಗೆದ್ದು ಬಾ ಭಾರತ ಅಂತ ದೇಶಾದ್ಯಂತ ಹಾರೈಕೆ. ಹಲವೆಡೆ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ. ಮೈಸೂರಿನಲ್ಲಿ ಭಾರತ ಗೆಲ್ಲಲಿ ಎಂದು ವಿಶೇಷ ಪೂಜೆ. ಅಗ್ರಹಾರದ 101 ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆದು ಪೂಜೆ. ಈ ಸಲ ಕಪ್ ನಮ್ಮದೇ ಎಂದು ಜಯಘೋಷ. ಭಾರತ ನ್ಯೂಜಿಲೆಂಡ್ ನಡುವೆ ರೋಚಕ ಫೈನಲ್. ಗೆದ್ದು ಬಾ ಭಾರತ ಎಂದು ಹಾರೈಸಿದ ಅಭಿಮಾನಿಗಳು. ಬೆಳಗಾವಿ ಲಿಂಗರಾಜು ಕಾಲೇಜಿನ ವಿದ್ಯಾರ್ಥಿಗಳಿಂದ ಶುಭಾಶಯ. ಐವತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟ ಮಧ್ಯಪ್ರಾಚ್ಯದ ಮಹಾಯುದ್ಧ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್. ಹೋಟೆಲ್ ಮೇಲಿನ ದಾಳಿಯಲ್ಲಿ 4 ಸಾವು, 10 ಜನರಿಗೆ ಗಾಯ. ಜಿಬಿಎ ಚುನಾವಣೆಗೆ ವೇದಿಕೆ ಸಜ್ಜು. 369 ವಾರ್ಡ್ಗಳ ಮೀಸಲಾತಿ ಪಟ್ಟಿ ಪ್ರಕಟ. ಮಹಿಳೆಯರಿಗೆ 176 ವಾರ್ಡ್ ಮೀಸಲು. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯಕ್ಕೆ ವಿರೋಧ. ಮಕ್ಕಳ ಸಮೇತ ಸಿಎಂ ಭೇಟಿಗೆ ಬಂದ ಪೋಷಕರು. ಗೃಹ ಕಚೇರಿ ಕೃಷ್ಣ ಮುಂದೆ ಕಾದು ನಿಂತ ಪಾಲಕರು. ದಾವಣಗೆರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಶಾಸಕ ಬಿಪಿ ಹರೀಶ್ ಆಕ್ರೋಶ. ಜಿಲ್ಲಾಧಿಕಾರಿ ಒಂದು ಕುಟುಂಬದ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಮಹಿಳಾ ದಿನಾಚರಣೆ ತಡವಾಗಿ ಆರಂಭಿಸಿದ್ದಕ್ಕೆ ಕಿಡಿ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಶಾಸಕರ ಎಚ್ಚರಿಕೆ. ಮಹಿಳೆ ಮೇಲೆ ಲಾಂಗ್ ಬೀಸಿದ್ದ ಕಾಂಗ್ರೆಸ್ ಮುಖಂಡ ಅರೆಸ್ಟ್. ನೇಪಾಳ ಗಡಿಭಾಗದಲ್ಲಿ ರಾಹಿಲ್ ಬಂಧನ. ಕಳೆದ ವಾರ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿ ನಡೆದಿದ್ದ ಘಟನೆ. ಕ್ಯಾಬ್ಗಳಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ ಮಾತನಾಡೋ ಮುನ್ನ ಎಚ್ಚರ. ಬಾಂಬೆಗೆ ಹೊರಟಿದ್ದ ದಂಪತಿ ಮಾತು ಕೇಳಿಸಿಕೊಂಡಿದ್ದ ಚಾಲಕನಿಂದ ಮನೆಯಲ್ಲಿದ್ದ 25 ಲಕ್ಷ ರೂಪಾಯಿ ದರೋಡೆ. ಸಿಸಿಟಿವಿ ಆಧರಿಸಿ ಡ್ರೈವರ್ ಅಬ್ದುಲ್ ರೆಹಮಾನ್ ಬಂಧನ. ಪೀಣ್ಯ ವಿಭಾಗದ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಪವರ್ ಕಟ್. ಹೆಚ್ಎಂಟಿ ರಸ್ತೆ, ಬೋರ್ಲಿಂಗಪ್ಪ ಗಾರ್ಡನ್, ಪೀಣ್ಯ ಪೊಲೀಸ್ ಠಾಣೆ ರಸ್ತೆ, ರಾಜಗೋಪಾಲ ನಗರ, ಕಸ್ತೂರಿ ಬಡಾವಣೆಯಲ್ಲಿ ಕರೆಂಟ್ ಕಟ್. ಬೆಳಗಾವಿಯಲ್ಲಿ ಐತಿಹಾಸಿಕ ಶಿಲಾಶಾಸನ ಪತ್ತೆ ಹಚ್ಚಿದ 11 ವರ್ಷದ ಬಾಲಕಿ. ಹನುಮಂತನ ದೇವಸ್ಥಾನದಲ್ಲಿ ಬೆಳವಡಿ ಮಲ್ಲಮ್ಮಳಿಗೆ ಸಂಬಂಧಿಸಿದ ಶಿಲಾಶಾಸನ ಪತ್ತೆ. ಶಿಲಾಶಾಸನ ಗುರುತಿಸಿದ್ದಕ್ಕಾಗಿ ಲಕ್ಷ್ಮೀ ಹುಂಬಿ ಗ್ರಾಮಸ್ಥರಿಂದ ಸನ್ಮಾನ. ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಸೀರೆಯುಟ್ಟು 3 ಕಿಲೋಮೀಟರ್ ವಾಕಥಾನ್. ಬೆಂಗಳೂರಿನ ಕಸ್ತೂರಿ ನಗರದ ನ್ಯೂ ಹೊರೈಸನ್ ಕಾಲೇಜಿನಲ್ಲಿ ಮಹಿಳೆಯರ ಸಾರಿತಾನ್. ನಮ್ಮ ನಡೆ ಸ್ವಚ್ಛತೆ ಕಡೆ ಘೋಷವಾಕ್ಯದ ಅಡಿ ಮ್ಯಾರಥಾನ್. ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸಚಿವ ಚೆಲುವರಾಯಸ್ವಾಮಿಯಿಂದ ಚಾಲನೆ. ಚುಂಚನಗಿರಿ ಶ್ರೀ ಶಾಸಕ ಗಣಿಗ ರವಿಕುಮಾರ್, ನಟ ಸಾಧು ಕೋಕಿಲ, ನಟಿ ರಾಧಿಕಾ ನಾರಾಯಣ್ ಬಾಘಿ. ಕೋಲಾರದ ಕೆಜಿಎಫ್ನಲ್ಲಿ ಅದ್ದೂರಿಯಾಗಿ ನಡೆದ ಪುಷ್ಪ ಪಲ್ಲಕ್ಕಿ ಉತ್ಸವ. 6 ಟನ್ ತೂಕದ ಪಲ್ಲಕ್ಕಿಯನ್ನ ಹೊತ್ತು ಸಾಗಿದ ಸಾವಿರಾರು ಜನ. ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪುಷ್ಪ ಪಲ್ಲಕ್ಕಿ ಕಣ್ತುಂಬಿಕೊಂಡ ಭಕ್ತಗಣ. ಅದ್ದೂರಿ ಹುಟ್ಟುಹಬ್ಬ ಆಚರಿಸಿಕೊಂಡ ರಾಧಿಕಾ ಪಂಡಿತ್. ಕುಟುಂಬಸ್ಥರು ಆಪ್ತರ ಜೊತೆ ರಾಧಿಕಾ ಬರ್ತ್ಡೇ ಸೆಲೆಬ್ರೇಷನ್. ಪತ್ನಿಯ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿ. ನಟ ರವಿಚಂದ್ರನ್ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ರವಿಚಂದ್ರನ್ ಕುಟುಂಬಸ್ಥರ ಜೊತೆ ಡಿಕೆ ಆಪ್ತ ಮಾತುಕತೆ. 55 ವರ್ಷಗಳಿಂದ ಗೆಳೆಯರಾಗಿರೋ ಡಿಕೆಶಿ ಹಾಗೂ ನಟ ರವಿಚಂದ್ರನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.